ತಗೊಂಡ್ಬಂದಿದ್ದೀನಿ ಇವಾಗ. ಅಂದ್ರೆ ಇದು ವರ್ಷದಲ್ಲಿ 365 ದಿನ ರನ್ನಿಂಗ್ ಅಲ್ಲಿ ಇರೋಂತ ಬಿಸ್ನೆಸ್ ಇದು. ಯಾರ್ ಬೇಕಾದ್ರೂ ಮಾಡ್ಬೋದು, ಹಳ್ಳಿಗಳಲ್ಲಾದ್ರೂ ಮಾಡ್ಬೋದು, ಸಿಟಿಗಳಲ್ಲಾದ್ರೂ ಮಾಡ್ಬೋದು. ಇದಕ್ಕೆ ಎಜುಕೇಶನ್ ಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ಇದಕ್ಕೆ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಇವರೇ ಮಾಡ್ಬೇಕು ಅಂತ ಆತರ ಎಲ್ಲ ಏನಿಲ್ಲ. ಇದಕ್ಕೆಲ್ಲ ಟ್ರೈನಿಂಗ್ ನಾವೇ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಡಿಮಾಂಡ್ ಯಾವ ತರ ಇದೆ ಅಂತ ವರ್ಷ ಪೂರ್ತಿ ಇರುತ್ತಾ ಡಿಮಾಂಡ್? ವರ್ಷ ಪೂರ್ತಿ ಇರುತ್ತೆ ಸರ್. ನನ್ಗೆ ಬರಲ್ಲ, ನನ್ಗೆ ಬರೆಯೋದ್ ಬರಲ್ಲ ಅಂತನೋರು ಕೂಡ ನಾವು ಇವರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ನಾವು ಹೇಳ್ಕೊಡ್ತಾ ಇದೀವಿ. ನೀವು ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಮಾಡ್ತೀನಿ ಅಂತಂದ್ರೆ ದಿನಗಳೇ ತಗೊಳುತ್ತೆ. ಬಟ್ ನಮ್ಮ ಪಲ್ಲೂಸ್ ಮಿಷನ್ ನ ತಗೊಳೋದ್ರಿಂದ ನಿಮ್ಗೆ ನಿಮಿಷಗಳಲ್ಲಿ ಎಂಬ್ರಾಯ್ಡ್ರಿನ ನಾವು ಆರಾಮಾಗಿ ಹಾಕೋಬಹುದು. ಫೋನ್ ಯೂಸ್ ಮಾಡ್ತಾ ಇದೀವಿ. ಅದೇ ತರ ಇದನ್ನ ಸ್ಮಾರ್ಟ್ ಫೋನ್ ಯಾವ ತರ ಯೂಸ್ ಮಾಡ್ತೀವೋ ಅದೇ ತರ ಯೂಸ್ ಮಾಡ್ಬೋದು. 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನ್ಸ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದೀವಿ ಅಂತಂದ್ರೆ ಆರಾಮಾಗಿ ನಾವು ಎಂಬ್ರಾಯ್ಡ್ರಿನ ಮಾಡ್ಕೋಬಹುದು. ಕೂತಲ್ಲಿನೇ ನಮ್ಗೆ ಎಂಬ್ರಾಯ್ಡ್ರಿ ರೆಡಿ ಆಗುತ್ತೆ. ಡಿಸೈನ್ ಎಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದೀವ ಅಂತ ಚೆಕ್ ಮಾಡ್ಕೊಂಡು ನಾವು ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಮಿಷನ್ ಆರಾಮಾಗಿ ರನ್ ಆಗುತ್ತೆ. ನೀವು ಹ್ಯಾಂಡ್ ವರ್ಕ್ ತಗೊಂತೀನಿ ಅಂತಂದ್ರೆ ದಿನಗಳೇ ತಗೊಳುತ್ತೆ. ಬಟ್ ಈ ಮಿಷನ್ ನ ತಗೊಳ್ಳೋದ್ರಿಂದ ನಿಮ್ಗೆ ಆರಾಮಾಗಿ ನಿಮಿಷಗಳಲ್ಲಿ ನೀವು ಕೆಲಸಗಳನ್ನು ಮಾಡಬಹುದು. ಬ್ಲೌಸ್ ಡಿಸೈನ್ ಮಾಡ್ಕೋಬಹುದು. ಅದಾದ್ಮೇಲೆ ಟಿ ಶರ್ಟ್ ಗೆ ಲೋಗೋ ಹಾಕೋಬಹುದು, ಶರ್ಟ್ ಕೂಡ ಲೋಗೋ ಹಾಕೋಬಹುದು. ಕೆಲವರು ಕ್ಯಾಪ್ ಕೂಡ ಲೋಗೋ ಹಾಕೊಳ್ಳೋ ಅಂತ ಇರ್ತಾರೆ, ಅದಕ್ಕೂ ಕೂಡ ಯೂಸ್ ಆಗುತ್ತೆ ನಿಮ್ಗೆ. 1 ಇಯರ್ ಕೂಡ ಫ್ರೀ ಸರ್ವಿಸ್ ಇರುತ್ತೆ. 1 ಇಯರ್ ಫ್ರೀ ಸರ್ವಿಸ್ ಕೂಡ ಕೊಡ್ತಿರುತ್ತೆ. ಭಾರತದಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಡೆಲಿವರಿ ಮಾಡ್ಕೊಡ್ತಾ ಇದೀವಿ. ಒಂದು UPS ಕೂಡ ಇದೆ. UPS ಓಕೆ. ಹೌದು ಸರ್, UPS ನ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ಒಂದು ವೈಂಡಿಂಗ್ ಮಿಷನ್ ಕೂಡ ನಾವು ಫ್ರೀ ಆಗಿ ನಾವು ನಿಮ್ಗೆ ಒಂದು ಬಾಬಿನ್ ಕೋನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. 2 ಜರೀಸ್ ನ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಆಮೇಲೆ ಒಂದು ಆಯಿಲ್ ಸ್ಪ್ರೇನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಸ್ಮಾಲ್ ಫ್ರೇಮ್ ಸೆಟ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಇಲ್ಲಿ ನೋಡಬಹುದು ಫ್ರೇಮ್ ಸೆಟ್ಸ್ ಕೂಡ ಇವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಕಸ್ಟಮರ್ ಗಳಿಗೆ ನಮ್ಮಲ್ಲಿ ಡಿಸೈನ್ಸ್ ಯಾವ್ಯಾವ್ದಿದೆ ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೀ ಆಗಿ ಕೊಡ್ತಾ ಇದೀವಿ. ತೋರಿಸಿ. ಸೊ ನೋಡಬಹುದು ವೀಕ್ಷಕರೇ, ಇಷ್ಟು ದೊಡ್ಡ ಪೇಪರ್ ರೋಲ್ ಕೂಡ ಕೊಡ್ತಿದ್ದಾರೆ, ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದಕೊಂಡು ಮಿಷನ್ ನ ರನ್ ಮಾಡಿ ಹೋಗಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಒಬ್ರು ಲೇಬರ್ ಬೇಕು, ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ಆತರ ಎಲ್ಲ ಏನಿಲ್ಲ. ಜಸ್ಟ್ ನಮ್ಮನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿರೋ ಅಂತ ತಿಳಿಸ್ಬಿಡಿ ಸರ್. ನಾವು ಬಂದಿರೋದು ಇವಾಗ ಪಲ್ಲೂಸ್ ಎಂಬ್ರಾಯ್ಡರಿಗೆ. ಸರ್ ಬನ್ನಿ, ನಾನು ನಿಮ್ಗೊಂದು ಆಪರ್ಚುನಿಟಿನ ತಗೊಂಡ್ಬಂದಿದ್ದೀನಿ ಇವಾಗ. ಅಂದ್ರೆ ಇದು ವರ್ಷದಲ್ಲಿ 365 ದಿನ ರನ್ನಿಂಗ್ ಅಲ್ಲಿ ಇರೋಂತ ಬಿಸ್ನೆಸ್ ಇದು. ಯಾರ್ ಬೇಕಾದ್ರೂ ಮಾಡ್ಬೋದು, ಹಳ್ಳಿಗಳಲ್ಲಾದ್ರೂ ಮಾಡ್ಬೋದು, ಸಿಟಿಗಳಲ್ಲಾದ್ರೂ ಮಾಡ್ಬೋದು. ಇದಕ್ಕೆ ಎಜುಕೇಶನ್ ಬೇಕು ಅಂತ ಏನಿಲ್ಲ. ಅದಾದ್ಮೇಲೆ ಇದಕ್ಕೆ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಇವರೇ ಮಾಡ್ಬೇಕು ಅಂತ ಆತರ ಎಲ್ಲ ಏನಿಲ್ಲ. ಆತರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಅಂಡ್ ಅದಕ್ಕೆ ಟ್ರೈನಿಂಗ್ ಅಂತ ಇರುತ್ತಲ್ಲ, ಅದೆಲ್ಲ ಹೇಗೆ ಅಂತ? ಸರ್ ಅದಕ್ಕೆಲ್ಲ ಟ್ರೈನಿಂಗ್ ನಾವೇ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಡಿಮಾಂಡ್ ಯಾವ ತರ ಇದೆ ಅಂತ? ವರ್ಷ ಪೂರ್ತಿ ಇರುತ್ತಾ ಡಿಮಾಂಡ್? ವರ್ಷ ಪೂರ್ತಿ ಇರುತ್ತೆ ಸರ್. ಈ ವರ್ಷ ಪೂರ್ತಿ ಎನಿ ಟೈಮ್ ಅಲ್ಲಿ ಕೂಡ ಈ ಬಿಸ್ನೆಸ್ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಓಕೆ, ಈಗ ಎಜುಕೇಶನ್ ಬೇಕಾಗತ್ತೆ ಇದಕ್ಕೆ ಏನಾದ್ರು? ಇಲ್ಲ ಸರ್, ಇದಕ್ಕೆ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ. ಯಾರ್ ಬೇಕಾದ್ರೂ ನನ್ಗೆ ಬರಲ್ಲ, ನನ್ಗೆ ಬರೆಯೋದ್ ಬರಲ್ಲ ಅಂತನೋರು ಕೂಡ ನಾವು ಇವರಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟು ನಾವು ಹೇಳ್ಕೊಡ್ತಾ ಇದೀವಿ ಸರ್. ಅದೇ ನಾವು ಈಗ ಜಸ್ಟ್ ಮಾತುಕತೆಯಲ್ಲಿ ಮಾತಾಡ್ತಿದ್ದಾಗ ನೀವು ಹೇಳಿದ್ರೆ ನಾರ್ಮಲ್ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಬಂದ್ರು ಕೂಡ ಈ ಒಂದು ಮಷಿನ್ ಆಪರೇಟ್ ಮಾಡ್ಕೋಬಹುದು ಅಂತ. ಹೌದು ಸರ್, ಸೇಮ್ ನಾವು ಸ್ಮಾರ್ಟ್ ಫೋನ್ ನ ಯಾವ ತರ ಯೂಸ್ ಮಾಡ್ತಿದೀವಿ ಅದೇ ತರನೇ ಯೂಸ್ ಮಾಡಬಹುದು ಈ ಮಿಷನ್ ನ ರನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ. ಸೊ ಮ್ಯಾಮ್, ಅದೇ ಸಾಕಷ್ಟು ಮಷಿನ್ಸ್ ಗಳು ಇಲ್ಲಿ ನೋಡ್ತಾ ಇದ್ದೀನಿ. ಏನ್ ಮ್ಯಾಮ್ ಇದು, ಯಾವ ತರ ವರ್ಕ್ ಆಗತ್ತೆ, ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಬಿಡಿ ನಮಗೆ. ಓಕೆ ಸರ್, ಬನ್ನಿ. ಪಲ್ಲೂಸ್ ನಲ್ಲಿ ಸದ್ಯಕ್ಕೆ ಇವಾಗ 4 ಮಾಡೆಲ್ ಗಳಿದಾವೆ ಸರ್. ಈಗ ನೀವು ಸಪೋಸ್ ನೀವು ಹ್ಯಾಂಡ್ ವರ್ಕ್ ಮಾಡ್ತೀನಿ, ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಮಾಡ್ತೀನಿ ಅಂತಂದ್ರೆ ದಿನಗಳೇ ತಗೊಳುತ್ತೆ. ಬಟ್ ನಮ್ಮ ಪಲ್ಲೂಸ್ ಮಿಷನ್ ನ ತಗೊಳೋದ್ರಿಂದ ನಿಮ್ಗೆ ನಿಮಿಷಗಳಲ್ಲಿ ಎಂಬ್ರಾಯ್ಡ್ರಿನ ನಾವು ಆರಾಮಾಗಿ ಹಾಕೋಬಹುದು. ಅಂದ್ರೆ ಈ ಒಂದು ಮಷೀನು ಎಂಬ್ರಾಯ್ಡರಿ ವರ್ಕ್ ನಿಮಿಷಗಳಲ್ಲಿ ರೆಡಿ ಆಗುತ್ತೆ? ಹೌದು ಸರ್, ಖಂಡಿತ ನಿಮಿಷಗಳಲ್ಲಿ ರೆಡಿ ಆಗೋಗುತ್ತೆ ನಿಮ್ಗೆ. ಬಟ್ ಮ್ಯಾಮ್, ಅದೇ ಈ ತರ ದೊಡ್ಡ ದೊಡ್ಡ ಮಷೀನ್ ಹ್ಯಾಂಡಲ್ ಮಾಡೋದು ಹೇಗೆ, ಯಾವ ತರ ಆಪರೇಟ್ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಬಿಡಿ ನಮ್ಗೆ. ಖಂಡಿತ ಸರ್, ಇದು ತುಂಬಾ ಈಸಿ ಇದೆ. ನಾವು ಯಾವ ತರ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ಎಲ್ಲರೂ ಗೊತ್ತು, ತುಂಬಾ ಚಿಕ್ಕ ಮಕ್ಕಳಿಂದ ತುಂಬಾ ಏಜ್ಡ್ ಪರ್ಸನ್ ವರ್ಗು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಾ ಇದೀವಿ. ಅದೇ ತರ ಇದನ್ನ ಸ್ಮಾರ್ಟ್ ಫೋನ್ ಯಾವ ತರ ಯೂಸ್ ಮಾಡ್ತೀವೋ ಅದೇ ತರ ಯೂಸ್ ಮಾಡಬಹುದು. ಜಸ್ಟ್ 4 ಆಪ್ಷನ್ಸ್ ಇರುತ್ತೆ. ಅದ್ ಯಾವ ತರ ಯೂಸ್ ಮಾಡೋದನ್ನ ನಾವು ನಿಮ್ಗೆ ಖಂಡಿತ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಹಾ ಮ್ಯಾಮ್, ಅದೇ ಈಗ ಸಾಕಷ್ಟು ಮಾಡೆಲ್ಸ್ ಇದೆ, ಇದರಲ್ಲಿ ಯಾವ ಮಾಡೆಲ್ ಏನು ಅಂತ ಸ್ವಲ್ಪ? ಖಂಡಿತ ಸರ್, ಬನ್ನಿ. ಇದು ಬಂದ್ಬಿಟ್ಟು ಪಲ್ಲೂಸ್ ನ ಹೆವಿ ಬಾಡಿ ಪ್ರೋ ಅಂತ ಹೇಳ್ತೀವಿ ನಾವು ಈ ಮಿಷನ್. ಸರ್ ಇದು ಯೂಸ್ ಮಾಡೋದು ತುಂಬಾ ಈಸಿ ಇದೆ. 20x32 ಇಂಚಸ್ ಫ್ರೇಮ್ ಬರುತ್ತೆ, 10 ಇಂಚಸ್ ಸ್ಮಾರ್ಟ್ ಡಿಸ್ಪ್ಲೇ ಬರುತ್ತೆ. ನಾನು ಏನ್ ಹೇಳಿದೆ ನಿಮ್ಗೆ, ಮೊಬೈಲ್ ಯಾವ ತರ ಯೂಸ್ ಮಾಡ್ಬೋದು ಅದೇ ತರ ಯೂಸ್ ಮಾಡ್ಬೋದು ಅಂತ. ನಮ್ದು ವರ್ಕ್ ಏನೇ ಇದ್ರೂನು ಈ ಮಿಷನ್ ಅಲ್ಲಿ ಈ ಡಿಸ್ಪ್ಲೇ ನಲ್ಲೇ ಇರುತ್ತೆ ಸರ್. ಇದರಲ್ಲಿ ಜಸ್ಟ್ 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನ್ಸ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದೀವಿ ಅಂತಂದ್ರೆ ಆರಾಮಾಗಿ ನಾವು ಎಂಬ್ರಾಯ್ಡ್ರಿನ ಮಾಡ್ಕೋಬಹುದು. ಕೂತಲ್ಲಿನೇ ನಮ್ಗೆ ಎಂಬ್ರಾಯ್ಡ್ರಿ ರೆಡಿ ಆಗುತ್ತೆ.
ಓಕೆ, ಸೊ ಯಾವ ತರ ಇದು ಆಪರೇಟ್ ಆಗುತ್ತೆ ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ಸರ್. ಇದು ಫಸ್ಟ್ ಒನ್ ಬಂದ್ಬಿಟ್ಟು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ ಸರ್. ಹಾ. ನಾವು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಸೆಕೆಂಡ್ ಆಪ್ಷನ್ಸ್ಗೆ ಹೋಗ್ತೀವಿ. ಸೆಕೆಂಡ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಡೈರೆಕ್ಷನ್ ತೋರಿಸುತ್ತೆ. ಅದಾದ್ಮೇಲೆ ನಮಗೆ ಯಾವ ಮೆಜರ್ಮೆಂಟ್ ಬೇಕು ಅನ್ನೋದನ್ನು ಕೂಡ ತೋರಿಸುತ್ತೆ. ಲೆಂತ್ ಎಷ್ಟಾಗಿರ್ಬೋದು ಅಥವಾ ವಿಡ್ತ್ ಎಷ್ಟು ಬೇಕಾಗಿರ್ಬೋದು ಅದನ್ನ ನಾವು ನೋಡ್ಕೋಬಹುದು. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಆ ಡಿಸೈನ್ಗೆ ಯಾವ ಕಲರ್ ಬೇಕು ಅಂತ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಫ್ರೇಮ್ ನಮ್ಗೆ ಕರೆಕ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೊಂಡು ಕಲರ್ ಡಿಸೈನ್ ಎಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದೀವ ಅಂತ ಚೆಕ್ ಮಾಡ್ಕೊಂಡು ನಾವು ಈ ಬಟನ್ ಪ್ರೆಸ್ ಮಾಡಿದ್ರೆ ಮಿಷನ್ ಆರಾಮಾಗಿ ರನ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಯಾವ ತರ ರನ್ ಆಗ್ತಾ ಇದೆ ಅಂತ. ಅಂಡ್ ಮ್ಯಾಮ್ ಇಲ್ಲಿ ನನಗೆ ಇನ್ನೊಂದು ನೋಡ್ಪಟ್ಟೆ ನಾನು, ಟೈಮಿಂಗ್ಸ್ ಕೂಡ ತೋರಿಸುತ್ತಲ್ಲ? ಹೌದು ಸರ್. ಹಾ. ನಮ್ಗೆ ನಾವು ಯಾವ್ದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಆ ಡಿಸೈನ್ ನಮ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಅದಾದ್ಮೇಲೆ ಈ ಡಿಸೈನ್ ಗೆ ಎಷ್ಟು ಸ್ಟಿಚಸ್ ಕೂಡ ಬೇಕಾಗಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬಹುದು. ಇದ್ರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ತೋರಿಸಿರ್ತಾರೆ. ಹೌದು. ಅಂಡ್ ಇದನ್ನ ಮನೆಯಲ್ಲಿ ಸಿಗೋ ಕರೆಂಟ್ ಏನಿರುತ್ತಲ್ಲ ಅದೇ ಸ್ವಿಚ್ ಬೋರ್ಡ್ ಇದ್ರೆ ನಡೆಯಬಹುದು. ಹೌದು ಸರ್. ಮನೆ ಕರೆಂಟೇ ಸಾಕು ಇದಕ್ಕೆ. ಮನೆ ಕರೆಂಟೇ ಸಾಕು. ತುಂಬಾ ಜನ ಕಸ್ಟಮರ್ ಕಾಲ್ ಮಾಡಿ ಕೇಳ್ತಾರೆ, ಈ ಮಿಷನ್ ನಾವು ಮನೆಯಲ್ಲಿ ರನ್ ಮಾಡೋದ್ರಿಂದ ಕರೆಂಟ್ ಬಿಲ್ ಏನಾದ್ರು ಜಾಸ್ತಿ ಬರುತ್ತಾ ಅಂತ. ಆ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಸರ್. ಮನೆ ಕರೆಂಟ್ ಏನ್ ಯೂಸ್ ಮಾಡ್ತೀವೋ ಅದೇ ಕರೆಂಟ್ ಅಲ್ಲಿನೇ ಮಿಷನ್ ರನ್ ಆಗುತ್ತೆ. ಓಕೆ, ಸೊ ಇದು ಯಾವ ತರ ಸ್ವಲ್ಪ ಸ್ವಲ್ಪ ತೋರಿಸಿ ಮ್ಯಾಮ್, ಡಿಸೈನ್ ಒಂದು ನೋಡ್ತೀನಿ ಅಂತ. Okay, ಆನ್ ಮಾಡಿ ನೀವು ನೋಡಿ. ಫಿನಿಶಿಂಗ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹ್ಯಾಂಡ್ ವರ್ಕ್ ತಗೊಂತೀನಿ ಅಂತಂದ್ರೆ ದಿನಗಳೇ ತಗೊಳುತ್ತೆ. ಬಟ್ ಈ ಮಿಷನ್ ನ ತಗೊಳ್ಳೋದ್ರಿಂದ ನಿಮ್ಗೆ ಆರಾಮಾಗಿ ಓಕೆ, ಆರಾಮಾಗಿ ನಿಮಿಷಗಳಲ್ಲಿ ನೀವು ಕೆಲಸಗಳನ್ನು ಮಾಡಬಹುದು. ಅಂಡ್ ಇದು ಆಟೋ ಡಿಟೆಕ್ಷನ್ ಕೂಡ ಇದೆ ಅಲ್ವಾ? ಹೌದು. ಓಕೆ, ಸೊ ವೀಕ್ಷಕರು ನೋಡ್ತಾ ಇರಬಹುದು, ಆಟೋ ಡಿಟೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಅದು ಕಟ್ ಆಗಿಬಿಡುತ್ತೆ. ಅಂಡ್ ಯಾವ್ದು ಥ್ರೆಡ್ ಬೇಕು ಏನ್ ಬೇಕು ಅಂತ ಕಲರ್ ಕೂಡ ಅಲ್ಲಿ ನೋಡ್ತಿರ್ಬೋದು ನೀವು. ಆಟೋಮೆಟಿಕ್ ಆಗಿ ರೆಡಿ ಆಗ್ತಾ ಇದೆ. ನೋಡಿ ಯಾವ ತರ ಆಗ್ತಿದೆ ಅಂತ. ಹಾ, ಸೊ ಮ್ಯಾಮ್ ಅದೇ ತುಂಬಾ ನೀಟಾಗಿ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಅದು ಇದು ಕೂಡ ರೆಡಿ ಆಗ್ಬಿಡ್ತು. ಏನು ಡಿಸೈನ್ಸ್ ಎಲ್ಲ ರೆಡಿ ಆಗುತ್ತೆ. ಸೊ ಎಷ್ಟು ಡಿಸೈನ್ಸ್ ಇದೆ ಅವೈಲೇಬಲ್ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಸರ್ ನಮ್ಮಲ್ಲಿ 5000 ಡಿಸೈನ್ಸ್ ನಾವು ಕಸ್ಟಮರ್ ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. 5000? ಹೌದು, ಸೂಪರ್. ಹಾ, ನೀವು ಯಾವ ಬೇಕಾದ್ರೂ ನೀವು ಈ ಮಿಷನ್ ಅಲ್ಲಿ ಬರೀ ಬ್ಲೌಸ್ ಎಂಬ್ರಾಯ್ಡರಿ ಮಾಡ್ಕೋಬಹುದು ಅಂತ ಅನ್ನೋದು ಏನಿಲ್ಲ ಸರ್. ನೀವು ಇದಕ್ಕೆ ಬ್ಲೌಸ್ ಡಿಸೈನ್ ಮಾಡ್ಕೋಬಹುದು. ಅದಾದ್ಮೇಲೆ ಟಿ ಶರ್ಟ್ ಗೆ ಲೋಗೋ ಹಾಕೋಬಹುದು, ಶರ್ಟ್ ಕೂಡ ಲೋಗೋ ಹಾಕೋಬಹುದು. ಕೆಲವರು ಕ್ಯಾಪ್ ಕೂಡ ಲೋಗೋ ಹಾಕೊಳ್ಳೋ ಅಂತ ಇರ್ತಾರೆ, ಅದಕ್ಕೂ ಕೂಡ ಯೂಸ್ ಆಗುತ್ತೆ ನಿಮ್ಗೆ. ಅದಾದ್ಮೇಲೆ ನಾವು ಡ್ರೆಸ್ಗಳನ್ನೂ ಕೂಡ ನಾವು ಎಂಬ್ರಾಯ್ಡರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬಹುದು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಮ್ಯಾಮ್ ಅದೇ ಹಿಂದೆ ಇಲ್ಲಿ ಎಲ್ಲ ನಾವು ನೋಡ್ತಾ ಇರಬಹುದು ಜರಿ ವರ್ಕ್ ಅದೆಲ್ಲ ಹೇಳಿ ಸ್ವಲ್ಪ. ಹೌದು ಸರ್. ನಮ್ಗೆ ಎಂಬ್ರಾಯ್ಡರಿಂಗ್ ಮಾಡ್ಬೇಕು ಅಂತಂದ್ರೆ ಮೇನ್ ಆಗಿ ಜರಿ ವರ್ಕ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಜರಿನ ಆಡ್ ಮಾಡ್ಕೊಂತೀವಿ ಎಂಬ್ರಾಯ್ಡರಿಂಗ್ ಗೆ. ಸೊ ಇಲ್ಲಿ ಥ್ರೆಡ್ ನಮ್ಗೆ ನೋಡಿ, ನೀವು ನೋಡ್ತಾ ಇದ್ದೀರಾ ಮಿಷನ್ ಅಲ್ಲಿ ಮಿರರ್ ಶೀಟ್ಸ್ ನ ನಾವು ಹಾಕಿದೀವಿ. ಏನಕ್ಕೆ ಅಂತಂದ್ರೆ ನಾವು ಮಿಷನ್ ನ ರನ್ ಮಾಡ್ತಾ ಇರ್ತೀವಿ. ಈ ಸ್ಟೋರ್ ಅಲ್ಲಿ ಆಗಿರ್ಬೋದು ತುಂಬಾ ಗಾಳಿ ಬರೋ ಅಂತದಿರುತ್ತೆ. ಅದಾದ್ಮೇಲೆ ನಾವು ಫ್ಯಾನ್ಸ್ ನ ಕೂಡ ಹಾಕೊಂಡು ರನ್ ಮಾಡೋ ಚಾನ್ಸಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥ್ರೆಡ್ ಕಟ್ ಆಗ್ಬಾರ್ದು, ಕಸ್ಟಮರ್ ಗೆ ಅದರಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥ್ರೆಡ್ ಗಳಿಗೆ ಮಿರರ್ ಶೀಟ್ ನ ಕೂಡ ನಾವು ಆಡ್ ಮಾಡಿ ಕೊಡ್ತಾ ಇದೀವಿ. ಸೊ ಇಲ್ಲಿ ಸೇಫ್ಟಿಗೋಸ್ಕರ ಅಂತ ಇಲ್ಲಿ ಒಂದು ಮಿರರ್ ಶೀಟ್ ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಒಳಗಿರೋ ಥ್ರೆಡ್ಸ್ ಇರಬಹುದು, ಅದೆಲ್ಲ ನಿಮ್ ಕಡೆನೆ ಸಿಗತ್ತಾ ಹೇಗೆ ಅಂತ? ಹೌದು ಸರ್, ನಮ್ ಕಡೆನೆ ಸಿಗುತ್ತೆ. ಹೋಲ್ಸೇಲ್ ಆಗಿ ನಾವು ರಿಟೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ನಮ್ ಕಡೆ ಯಾವ್ದು ಬೇಕಾದ್ರೂ ಥ್ರೆಡ್ ನ ಬಂದು ತಗೋಬಹುದು. ಸೊ ಹೋಲ್ಸೇಲ್ ಬೆಲೆಗೆ ಕೊಡ್ತಾ ಇದೀರಾ ಅಂತ ಆಯ್ತು. ಸೊ ನೋಡಬಹುದು ವೀಕ್ಷಕರೇ, ಹೋಲ್ಸೇಲ್ ಪ್ರೈಸ್ ಗೆ ಕೂಡ ಇವ್ರು ಕೊಡ್ತಾ ಇದ್ದಾರೆ. ಅಂಡ್ ಮೇನ್ ಬರೋದು ಏನಂತಂದ್ರೆ ಕ್ವಾಲಿಟಿ ಅಂಡ್ ಸರ್ವಿಸ್. ಹೌದು, ಮೇನ್ ಆಗಿ ಸರ್ ಪಲ್ಲೂಸನಲ್ಲಿನೇ ನಾವು ಏನಕ್ಕೆ ತಗೋಬೇಕು ಮಿಷನ್ ಅಂತಂದ್ರೆ ನಾವು ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಅದಾದ್ಮೇಲೆ ಸರ್ವಿಸ್ ಅಲ್ಲೂ ಕೂಡ ನಮ್ಗೆ ನಿಮ್ ಕಸ್ಟಮರ್ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬೇಕಂತ ಏನಿಲ್ಲ. 24x7 ಅಲ್ಲಿ ಯಾವಾಗ ಬೇಕಾದ್ರೂ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಗೆ ಸರ್ವಿಸ್ ಚೆನ್ನಾಗಿ ಮಾಡಿ ಕೊಡ್ತಾರೆ. ಸೊ ಆನ್ ಸೈಟ್ ವಿಸಿಟ್ ಮಾಡಿ ಮಾಡ್ತಾರಾ ಹೇಗೆ ಅಂತ? ಹೌದು ಸರ್, ಆನ್ ಸೈಟ್ ಕೂಡ ವಿಸಿಟ್ ಮಾಡಿ ಮಾಡ್ಕೊಡ್ತೀವಿ ನಾವು. ಓಕೆ, ಅಂಡ್ ಮ್ಯಾಮ್ ಈಗ ನೋಡ್ತಾ ಇರೋದು ನಾವು ಫಸ್ಟ್ ಮಷೀನ್. ಓಕೆ, ಅದೆಲ್ಲ ನೋಡಿದ್ವಿ. ಈ ಫ್ರೇಮ್ ವರ್ಕ್ ಇರ್ಬೋದು, ಆ ಟ್ರೈನಿಂಗ್ ಇರ್ಬೋದು, ಕೆಲವು ಜನಕ್ಕೆ ಅನ್ಸುತ್ತೆ ತುಂಬಾ ಡಿಫಿಕಲ್ಟ್ ಇದೆ ಅಂತ. ಬಟ್ ಇಲ್ಲಿ ನೋಡಿದಾಗ ತುಂಬಾ ಈಸಿ ಆಗಿತ್ತು. ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀರಾ ಹೇಗೆ ಏನಂತ? ಹೌದು ಸರ್, ನಾವೇ ಕೂಡ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದೀವಿ. ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇದೀವಿ. ಯಾರ್ ಬೇಕಾದ್ರೂ ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೋಬಹುದು. ಸ್ಟೋರಿಗೆ ಬಂದು ಟ್ರೈನಿಂಗ್ ತಗೊಂತೀನಿ ಅಂದ್ರೆ ಸ್ಟೋರಿಗಾದ್ರೂ ಬರ್ಬೋದು. ಇಲ್ಲ ನನ್ಗೆ ಸ್ಟೋರಿಗೆ ಬರಕ್ ಆಗಲ್ಲ, ನೀವೇ ಮಿಷನ್ ತಗೊಂಡಿರೋರಿಗೆ ನೀವೇ ಬಂದು ನಮ್ಗೆ ಟ್ರೈನಿಂಗ್ ಹೇಳ್ಕೊಡಿ ಮನೆಗೆ ಅಂತಂದ್ರೆ ಅವ್ರು ಎಲ್ಲಿವರೆಗೂ ಕಲಿತಾರೋ ಅಲ್ಲಿವರೆಗೂ ಕೂಡ ನಾವೇ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇದೀವಿ. ಅದಾದ್ಮೇಲೆ ನಮ್ಮ ಪಲ್ಲೂಸ್ ಅಲ್ಲಿ 1 year ಕೂಡ ಫ್ರೀ ಸರ್ವಿಸ್ ಇರುತ್ತೆ.
1 year ಫ್ರೀ ಸರ್ವಿಸ್ ಕೂಡ Service ಕೊಡ್ತಿದ್ದೀರಾ? ಇರುತ್ತೆ. ಭಾರತದಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಡೆಲಿವರಿ ಮಾಡ್ಕೊಡ್ತಾ ಇದೀವಿ ಮಿಷನ್ ನ. ಓ ಸೂಪರ್. ಸೊ ವೀಕ್ಷಕರೇ, ಇಡೀ ಭಾರತದಲ್ಲಿ ಎಲ್ಲೇ ಇದ್ರೂ ಕೂಡ ನಿಮ್ಗೆ ಫ್ರೀ ಡೆಲಿವರಿ ಸಿಗುತ್ತೆ. ಅಂಡ್ ಕನ್ಫರ್ಮ್ ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿಡಿಯೋ ನೋಡ್ತಿರ್ತಾರೆ, ಸೊ ಅವರು ಕೂಡ ಫ್ರೀ ಡೆಲಿವರಿ ತಗೋಬಹುದು. ಮಷಿನ್ ಎಲ್ಲ ತೋರಿಸಿದ್ರಿ ನೀವು. ಈಗ ಮೇನ್ ಏನಂತಂದ್ರೆ ಆಫರ್ಸ್, ಯಾವ ತರ ಆಫರ್ಸ್ ಇದೆ ಏನಂತ ತಿಳಿಸ್ಬಿಡಿ. ಹಾ ಸರ್, ಬನ್ನಿ ಆಫರ್ಸ್ ಏನಿದೆ ಅಂತ ಹೇಳ್ಕೊಡ್ತೀನಿ. ಸರ್, ನಮ್ಮಲ್ಲಿ ಬಂದ್ಬಿಟ್ಟು ಆಫರ್ ಬಂದ್ಬಿಟ್ಟು ಒಂದು UPS ಕೂಡ ಇದೆ. ಓ UPS, ಓಕೆ. ಹೌದು ಸರ್. ಯಾಕೆಂತಂದ್ರೆ ಇವಾಗ ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಗಳಲ್ಲಿ ಆಗಿರ್ಬೋದು, ಪವರ್ ಅಂತೂ ಕಟ್ ಆಗ್ತಾನೆ ಇರುತ್ತೆ. ಅದ್ರಲ್ಲೂ ಹಳ್ಳಿಗಳಲ್ಲಿ ಅಂತಂದ್ರೆ ಹೆವಿ ಪವರ್ ಕಟ್ ಆಗ್ತಾ ಇರುತ್ತೆ. ಸೊ ಆ ತರ ಇರೋರಿಗೆ ನಮ್ ಕಡೆಯಿಂದ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು UPS ನ ಫ್ರೀ ಆಗಿ ಕೊಡ್ತಾ ಇದೀವಿ. ಯಾಕೆ ಅಂತಂದ್ರೆ ಎಂಬ್ರಾಯ್ಡ್ರಿ ಮಿಷನ್ ಸ್ಟಾಪ್ ಆಗೋದ್ರಿಂದ ಸ್ವಲ್ಪ ಡಿಸೈನ್ಸ್ ಏನಾದ್ರೂ ಔಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ತರ ಪ್ರಾಬ್ಲಮ್ ಆಗ್ಬಾರ್ದು, ನಮ್ಮ ಕಸ್ಟಮರ್ ಗೆ ಆ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಒಂದು UPS ನ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ಒಂದು ವೈಂಡಿಂಗ್ ಮಿಷನ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ವೈಂಡಿಂಗ್ ಮಿಷನ್ ನೋಡಬಹುದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸರ್, ನಾವು ನಿಮ್ಗೆ ಒಂದು ಬಾಬಿನ್ ಕೋನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. 2 ಜರೀಸ್ ನ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಆಮೇಲೆ ಒಂದು ಆಯಿಲ್ ಸ್ಪ್ರೇನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಆಯಿಲ್ ಸ್ಪ್ರೇನಾ? ಓಕೆ. ಸೊ ನೋಡಬಹುದು, ಆಯಿಲ್ ಸ್ಪ್ರೇ ನೋಡಬಹುದು, ಇದು ಕೂಡ ಫ್ರೀ ಆಗಿ ಕೊಡ್ತಿದ್ದಾರೆ. ಅದಾದ್ಮೇಲೆ ಸ್ಮಾಲ್ ಫ್ರೇಮ್ ಸೆಟ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಇಲ್ಲಿ ನೋಡಬಹುದು, ಫ್ರೇಮ್ ಸೆಟ್ಸ್ ಕೂಡ ಇವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸರಿ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನಾವು ಟಿ ಶರ್ಟ್ಗೆ, ಶರ್ಟ್ಗೆ, ಯೂನಿಫಾರ್ಮ್ಗಳಿಗೆ ಅಥವಾ ಕ್ಯಾಪ್ಗಳಿಗೆ ಏನಕ್ಕಾದ್ರೂ ಲೋಗೋ ಹಾಕೊಳ್ತೀನಿ ಅಂತಂದ್ರೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ಫೋಟೋ ಫ್ರೇಮ್, ದೇವ್ರದಾಗಿರ್ಬೋದು, ಯಾರಿಗಾದ್ರೂ ಗಿಫ್ಟ್ ಮಾಡೋದಕ್ಕೆ ನಾವು ಫೋಟೋನ ಎಂಬ್ರಾಯ್ಡ್ರಿ ಮಾಡ್ಕೊಂಡು ಫೋಟೋ ಫ್ರೇಮ್ ಮಾಡ್ಕೊಂಡು ನಾವು ಗಿಫ್ಟ್ ಮಾಡ್ತೀವಿ ಅನ್ನೋಂಥವ್ರಿಗೆ ಈ ಸ್ಮಾಲ್ ಫ್ರೇಮ್ ಎಲ್ಲ ಯೂಸ್ ಆಗುತ್ತೆ. ಸೊ ವೀಕ್ಷಕರೇ, ಬಲ್ಕ್ ಅಲ್ಲಿ ಏನಾದ್ರು ಒಂದು ಯೂನಿಫಾರ್ಮ್ ಏನೊಂದು ಇದು ಬಂದಿರುತ್ತೆ, ಅವ್ರಿಗೆ ಏನು ಆರ್ಡರ್ಸ್ ಬಂದಿರುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು ಫ್ರೇಮ್ ಯೂಸ್ ಮಾಡ್ಕೊಂಡು ಲೋಗೋ ಹಾಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಅಂಡ್ ಇದು ಏನ್ ಮೇಡಮ್ ಇದು? ಸರ್, ಇದು ಬಂದ್ಬಿಟ್ಟು ಕೆಟ್ಲೆಟ್. ಇದನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಕಸ್ಟಮರ್ ಗಳಿಗೆ ನಮ್ಮಲ್ಲಿ ಡಿಸೈನ್ಸ್ ಯಾವ್ಯಾವ್ದು ಇದೆ ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಅದೇ ಪ್ರತಿಯೊಂದು ಟ್ರೈನಿಂಗ್ ಲಿಂದ ಹಿಡಿದು ಕ್ಯಾಟಲಾಗ್ ಎಲ್ಲ ನೀವು ಪ್ರೊವೈಡ್ ಮಾಡ್ತಿದ್ದೀರಾ. ಅಂಡ್ ಇದು ಬಂದ್ಬಿಟ್ಟು ಟೂಲ್ ಕಿಟ್, ಇದನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಮಿಷನ್ ಸರ್ವಿಸ್ ಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ಒಂದು ಪೇಪರ್ ರೋಲ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ತೋರಿಸಿ. ಸೊ ನೋಡಬಹುದು ವೀಕ್ಷಕರೇ, ಇಷ್ಟು ದೊಡ್ಡ ಪೇಪರ್ ರೋಲ್ ಕೂಡ ಕೊಡ್ತಿದ್ದಾರೆ, ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ಅದು ಎದಕ್ಕೆ ಯೂಸ್ ಆಗತ್ತೆ ಏನು ಅಂತ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗತ್ತೆ. ಅಂಡ್ ಮ್ಯಾಮ್, ಅದೇ ಇಲ್ಲಿ ಎಲ್ಲ ನೋಡ್ತಾ ಇದೀವಿ, ಸಾಕಷ್ಟು ಮಷಿನ್ಸ್ ಇದೆ, ಸರ್ವಿಸ್ ಎಲ್ಲ ಫ್ರೀ ಇದು ಕೊಡ್ತಾ ಇದ್ದೀರಾ. ಅಂಡ್ ಇದನ್ನ ಇನ್ನು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕಂದ್ರೆ ಏನೇನು ಹೇಳ್ತೀರಾ ನೀವು? ಹೌದು ಸರ್, ನಮ್ಮಲ್ಲಿ ಸರ್ವಿಸ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ಅದ್ರಲ್ಲೂ 1 year ಸರ್ವಿಸ್ ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ನೀವು ಯಾವುದೇ ಕಸ್ಟಮರ್ ಬಂದು ನಮ್ಗೆ ಈ ಮಿಷನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನನಗೆ ತಿಳಿಸ್ಕೊಡಿ ಅಂತಂದ್ರೆ ಖಂಡಿತವಾಗ್ಲೂ ಅವರು ಟ್ರೈನ್ ಅಪ್ ಆಗೋವರೆಗೂ ನಾವು ಫ್ರೀ ಆಗಿ ಹೇಳ್ಕೊಡ್ತಾ ಇದೀವಿ ನಾವು. ಮ್ಯಾಮ್, ಅದೇ ಈ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ, ಏನಪ್ಪ ಇದಕ್ಕೆ 2 ಜನ ಬೇಕಾ, ಒಬ್ರು ಬೇಕಾ, ಯಾವ ತರ ಅಂತ. ಸರಿ, ಒಬ್ರು ಕೂಡ ಇದಕ್ ಬೇಕಾಗಲ್ಲ. ಹೇಳ್ಬೇಕು ಅಂತಂದ್ರೆ ಕೆಲವರು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು, ತುಂಬಾ ನಾವುಗಳೇ ಆಗಿರ್ಬೋದು, ಮೊಬೈಲ್ ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ನಾವು ಆ ಟೈಮ್ ಅಲ್ಲಿ ನಾವು ಬಂದು ನಾನ್ ನಿಮ್ಗೆ ಏನ್ ಹೇಳ್ಕೊಟ್ಟೆ 4 ಆಪ್ಷನ್ಸ್ ನ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಿಷನ್ ನ ರನ್ ಮಾಡಿ ಹೋಗಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಒಬ್ರು ಲೇಬರ್ ಬೇಕು, ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ಆತರ ಎಲ್ಲ ಏನಿಲ್ಲ. ಜಸ್ಟ್ ನಮ್ಮ ವೇಸ್ಟ್ ಟೈಮ್ ಅಲ್ಲಿ ನಾವು ಈ ಮಿಷನ್ ಹತ್ರ ಬಂದು ನಾವು ಸೆಲೆಕ್ಟ್ ಮಾಡ್ಕೊಂಡು ರನ್ ಮಾಡ್ಬಿಟ್ಟು ಹೋದ್ರೆ ನಮ್ಗೆ ಆರಾಮಾಗಿ ಡಿಸೈನ್ ಆಗೋಗುತ್ತೆ. ಪಲ್ಲೂಸ್ ಅಲ್ಲಿ ಬಂದ್ಬಿಟ್ಟು ಸರ್, ಇದು ಬಂದ್ಬಿಟ್ಟು ಪಲ್ಲೂಸ್ ನ ಡಬಲ್ ಹೆಡ್ ಮಿಷನ್ ಅಂತ ಹೇಳ್ತೀವಿ. ಆಪರೇಟಿಂಗ್ ಎಲ್ಲ ಸೇಮ್ ಇರುತ್ತೆ. ನಾವ್ ನಿಮ್ಗೆ ಏನ್ ತೋರಿಸ್ಕೊಟ್ನೋ ಡಿಸ್ಪ್ಲೇ ನಲ್ಲಿ 4 ಆಪ್ಷನ್ಸ್ ಇರುತ್ತೆ ಅಂತ, ಇದನ್ನು ಕೂಡ ರನ್ ಆಗೋದು ಅದೇ ತರನೇ ಆಪರೇಟಿಂಗ್ ಮಾಡ್ಬೋದು. ಬಟ್ ಈ ಡಬಲ್ ಹೆಡ್ ಮಿಷನ್ ಅಲ್ಲಿ ಏನ್ ಯೂಸ್ ಇದೆ ಅಂತಂದ್ರೆ, ಒಂದೇ ಟೈಮ್ ಅಲ್ಲಿ ನಾವು 2 ಸ್ಲೀವ್ ನ ಹಾಕೋಬಹುದು. ಎರಡು ಅಟ್ ಎ ಟೈಮ್ 2 ಕಡೆ ನೀವು ಇದು ಮಾಡ್ಕೋಬಹುದು, ಡಿಸೈನ್ ಮಾಡ್ಕೋಬಹುದು. ಇದರಿಂದ ಟೈಮಿಂಗ್ಸ್ ಸೇವ್ ಆಗುತ್ತೆ. ಸೊ ಟೈಮಿಂಗ್ ಸೇವ್ ಆಗುತ್ತೆ, ಡಬಲ್ ಹೆಡ್ ಮಿಷನ್ ಇರುತ್ತೆ, ಸೊ ಟೈಮಿಂಗ್ ಸೇವ್ ಆಗುತ್ತೆ. ನೆಕ್ಸ್ಟ್ ಮೇಡಮ್? ನೆಕ್ಸ್ಟ್ ಸರ್ ಬಂದ್ಬಿಟ್ಟು ಇದು ಹೆವಿ ಬಾಡಿ ಪ್ರೋ ಅಂತ ಹೇಳ್ತೀವಿ ನಾವು. ಇದು ನೋಡಿದ್ವಿ ನಾವು. ಹೌದು. ಅದಾದ್ಮೇಲೆ ಬಟರ್ಫ್ಲೈ ಮಾಡೆಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಬಟರ್ಫ್ಲೈ ಮಾಡೆಲ್, ಯಾಕೆ ಬಟರ್ಫ್ಲೈ ಅದಕ್ಕೆ ಹೇಳ್ತಾರೆ ಇದಕ್ಕೆ? ಸರ್, ಬಟರ್ಫ್ಲೈ ಅಂತಂದ್ರೆ ನಾವು ನೋಡಿದ್ವಿ ಹೆವಿ ಬಾಡಿ ಪ್ರೋ ಅಂತ, ಅದು ಬಂದ್ಬಿಟ್ಟು ಮಿಷನ್ ನೋಡಿದ್ರೆ ಗೊತ್ತಾಗುತ್ತೆ ಅದು ವೆಯ್ಟ್ ಎಷ್ಟಿದೆ ಅಂತ. ಅದು ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಬಟರ್ಫ್ಲೈ ಮಿಷನ್ ಅಲ್ಲಿ ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ. ಮಿಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಓಕೆ. ಅಂಡ್ ಇಲ್ಲಿ 12 ನೀಡಲ್ಸ್ ಇದೆ ಅಂತ ನೋಡ್ತಾ ಇರಬಹುದು. ನೀಡಲ್ಸ್ ಕೂಡ ಇಲ್ಲೆಲ್ಲ 12 ನೀಡಲ್ ಇದೆ. ಹೌದು, 12 ನೀಡಲ್ಸ್ ಇರುತ್ತೆ ಸರ್, 12 ಥ್ರೆಡ್ಸ್ ಇರುತ್ತೆ. ನಮ್ಗೆ ಯಾವ್ದು ನೀಡಲ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಯಾವ ಕಲರ್ ಥ್ರೆಡ್ ನ ನಾವು ಸೆಲೆಕ್ಟ್ ಮಾಡ್ಕೊಂತೀವೋ ಆಟೋಮೆಟಿಕ್ ಆಗಿ ಅದೇನೆ ಸೆಲೆಕ್ಟ್ ಆಗಿ ಮಿಷನ್ ರನ್ ಆಗುತ್ತೆ.
ಅಂಡ್ ಸರ್ವಿಸ್ ಎಲ್ಲ ಇವ್ರದೇ ಇರುತ್ತೆ ವೀಕ್ಷಕರೇ. ಆನ್ ಸೈಟ್ ಬಂದು ಎಲ್ಲ ರೆಡಿ ಮಾಡಿ ಹೋಗ್ತಾರೆ. ಅಂಡ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬೋದು. ಅಂಡ್ ಲಾಸ್ಟ್ ಮಾನ್ಸ್ಟರ್ ಹೇಳಿ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು ಫ್ಯೂ ಮಿಷನ್ ಅಂತ ಹೇಳ್ತೀವಿ ನಾವು. ಈ ಮಿಷನ್ ಅಲ್ಲಿ ಡಿಫ್ರೆಂಟ್ ಏನು ಅಂತಂದ್ರೆ ಆ ಮಿಷನ್ ಗಳಿಗೆ ಹೋಲಿಸಿದ್ರೆ ಈ ಮಿಷನ್ ಸ್ವಲ್ಪ ಹೈಟ್ ಇದೆ. ಹೈಟ್ ಇರೋದ್ರಿಂದ ನಮ್ಗೆ ಮಿಷನ್ ರನ್ ಮಾಡೋದಕ್ಕೂ ನಮ್ಗೆ ತುಂಬಾ ಈಸಿ ಆಗುತ್ತೆ. ನೀವು ನೋಡ್ತಾ ಇದೀರಾ ಮಿಷನ್ ಲುಕ್ ಇದರಲ್ಲಿ ಡಿಫ್ರೆಂಟ್ ಇದೆ. ಈ ಮಿರರ್ ಶೀಟ್ಸ್ ಆಗಿರ್ಬೋದು, ಥ್ರೆಡ್ ಗೆ ಹಾಕಿರೋ ಮಿರರ್ ಶೀಟ್ಸ್ ಆಗಿರ್ಬೋದು, ಈ ಮಿಷನ್ ಹೈಟ್ ಆಗಿರ್ಬೋದು ಡಿಫ್ರೆಂಟ್ ಇದೆ. ಈ ಮಿಷನ್ ಇಂದ ಏನ್ ಬೆನಿಫಿಟ್ ಇದೆ ಅಂತಂದ್ರೆ ಕೆಲವರು ಮನೆಗಳಲ್ಲಿ ಮಿಷನ್ ತಗೊಂಡೋಗಿ ರನ್ ಮಾಡ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ಮಕ್ಳುಗಳು ಇರ್ತಾ ಇರ್ತಾರೆ. ಆ ಮಕ್ಳುಗಳು ಏನಾದ್ರೂ ಮಿಷನ್ ನೀಡಲ್ಗೆ ಕೈ ಕೊಡೋ ಸಾಧ್ಯತೆಗಳಿರುತ್ತೆ. ಈ ಮಿಷನ್ ತಗೊಂಡ್ ಹೋಗೋದ್ರಿಂದ ಆ ಎಫೆಕ್ಟ್ ಏನ್ ಆಗೋದಿಲ್ಲ ಅಂತ ನಾನು ಹೇಳಿದೆ. ಅಂದ್ರೆ ಚೈಲ್ಡ್ ಲಾಕ್ ಸಿಸ್ಟಮ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರಬಹುದು ಸಾಕಷ್ಟು ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಮ್ಯಾಮ್ ಅದೇ ಈಗ ಇಲ್ಲಿ ಬಂದು ಈ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ರೆ ಲೈಕ್ ಏನ್ ಮಾಡ್ಬೇಕು, ಈ ಒಂದು ಮಷಿನ್ ಖರೀದಿ ಮಾಡ್ಬೇಕು ಅಂತಿದ್ರೆ ಅಥವಾ ಫ್ರೀ ಟ್ರೈನಿಂಗ್ ತಗೋಬೇಕು ಅಂತಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ? ಕೇಶವಪುರ್ ಕುಸುಗಲ್ ರೋಡ್ ಮೋರ್ ಸೂಪರ್ ಮಾರ್ಕೆಟ್ ಅಲ್ಲಿ ಲೊಕೇಟ್ ಆಗಿದೆ ಸರ್ ನಮ್ಮ ಅಡ್ರೆಸ್. ಓಕೆ, ಸೊ ಹುಬ್ಬಳ್ಳಿಯಲ್ಲಿ ಇದನ್ನ ಲೊಕೇಟ್ ಆಗಿರೋದು. ಸೊ ಹುಬ್ಬಳ್ಳಿ ಜನ ಯಾರ್ಯಾರು ಇರ್ತಾರೆ ನಾರ್ತ್ ಕರ್ನಾಟಕದವರು ಬಂದು ನೋಡ್ಕೊಂಡು ಹೋಗ್ಬೋದು ಮಷಿನ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ಮಷಿನ್ ಹೇಳಿದೆ. ಬಟ್ ಇನ್ನೊಂದು ಏನೋ ಕನ್ಫ್ಯೂಸಿಂಗ್ ಆಗ್ತಾ ಇತ್ತು, ಅದು ಬಿಡ್ಡಿಂಗ್ ಡಿವೈಸ್ ಅಂತ ಹೇಳ್ತಾರಲ್ಲ, ಬೀಡ್ಸ್ ಮಷಿನ್ ಅಂತ. ಓಕೆ, ಅದು ಕೂಡ ಇನ್ಸ್ಟಾಲೇಷನ್ ಮಾಡ್ತೀರಾ ನೀವು? ಹೌದು ಸರ್, ನಾವು ಯಾವ್ದೇ ಮಿಷನ್ ತಗೊಂಡ್ರು, ನೀವು ಯಾವ್ದೇ ಕಸ್ಟಮರ್ ಯಾವ್ದೇ ಮಿಷನ್ ತಗೊಂಡಿದ್ರು, ಯಾವ್ದೇ ಮಾಡೆಲ್ ಆಗಿರ್ಬೋದು, ಆ ಮಿಷನ್ ಗಳಿಗೆ ನಾವು ಡಿವೈಸ್ ನ ಕೂಡ ಫಿಟ್ ಮಾಡಿ ಕೊಡ್ತಾ ಇದೀವಿ. ಸೊ ಅದ ಡಿವೈಸ್ ಕೂಡ ಯಾವ್ದೇ ಕಂಪನಿದಲ್ಲಿ ಮಷಿನ್ ಇದ್ರು ಕೂಡ ನೀವು ಅದ ಡಿವೈಸ್ ಫಿಟ್ ಮಾಡಿ ಕೊಡ್ತೀರಾ? ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದಿರಾ. ಅಡ್ರೆಸ್ ಒಂದು ಹೇಳ್ಬಿಡಿ ಮೇಡಮ್. ಹಾ ಸರ್, ಕೇಶವಪುರ್ ಕುಸುಗಲ್ ರೋಡ್ ಅಬೌವ್ ಸೂಪರ್ ಮಾರ್ಕೆಟ್ ಅಲ್ಲಿ, ಅಬೌವ್ ಮೋರ್ ಸೂಪರ್ ಮಾರ್ಕೆಟ್ ಅಲ್ಲಿ ಇದನ್ನ ಅವೈಲೇಬಲ್ ಇದೆ ಹುಬ್ಬಳ್ಳಿಯಲ್ಲಿ. ಸೊ ಆರಾಮಾಗಿ ಬಂದು ಅಲ್ಲಿ ನೋಡ್ಕೊಂಡು ಹೋಗಿ ಟೈಮಿಂಗ್ಸ್ ಇರ್ಬೋದು ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಕೊಟ್ಟೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ನ ಪಡ್ಕೋಬಹುದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮಸ್ಕಾರ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.